ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರಿಯಾಂಕಾ. ಯಥಾ ಪ್ರಕಾರ ಬೇತಾಳ ಓಡೋಗುತ್ತೆ, ಮತ್ತೆ ವಿಕ್ರಮ ಅದನ್ನ ಕರ್ಕೊಂಡ್ ಬರ್ತಾನೆ. ಇವತ್ತು ಬೇತಾಳ ವಿಕ್ರಮನ್ಗೆ, ವಿಕ್ರಮ ನಾನು ನಿನ್ನ ಕಥೆನೇ ಹೇಳ್ತೀನಿ ಅಂತ ವಿಕ್ರಮಾದಿತ್ಯನ ಕಥೆನ ಬೇತಾಳ ವಿಕ್ರಮನ್ಗೆ ಹೇಳುತ್ತೆ. ಅದ್ಯಾವ ಕತೆ ಅಂತ ನೋಡೋಣ ಬನ್ನಿ. ಒಂದಿನ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಒಬ್ಬ ಬ್ರಾಹ್ಮಣ ಬಂದು, ಮಹಾಪ್ರಭು, ನೀವು ನನ್ನ ಸಲಹೆಯಂತೆ ಸೂರ್ಯನು ತುಲಾ ರಾಶಿಯಲ್ಲಿರುವಾಗ ಒಂದು ಅರಮನೆನ ಕಟ್ಸಿ, ಅಲ್ಲಿ ಐಶ್ವರ್ಯಕ್ಕೆ ಒಡತಿಯಾದ ಲಕ್ಷ್ಮಿ ನಿಮ್ ಜೊತೆ ನೆಲೆಸ್ತಾಳೆ ಅಂತ ಹೇಳ್ತಾನೆ. ಆಗ ರಾಜನ್ಗೆ ಇದ್ರಿಂದ ಪ್ರಜೆಗಳಿಗೆ ಒಳ್ಳೇದಾಗತ್ತೆ ಅಂತ ಅನ್ಸಿ ಮಂತ್ರಿಗಳಿಗೆ ಹೇಳಿ ಒಂದು ಒಳ್ಳೆ ಜಾಗನ ಹುಡುಕ್ಸಿ ಸೂರ್ಯ ತುಲಾ ರಾಶಿಗೆ ಪ್ರವೇಶ ಮಾಡಿದಾಗ ಅರಮನೆ ಕಟ್ಟೋಕೆ ಶುರು ಮಾಡ್ತಾನೆ. ಎಷ್ಟೋ ಸಾವಿರ ಜನ ಕೆಲಸಗಾರರು ಆ ಅರಮನೆನ ಕಟ್ಟೋಕೆ ಶುರು ಮಾಡಿದ್ರು. ಅರಮನೆ ಬಾಗ್ಲು ಮತ್ತೆ ಕಿಟಕಿಗಳನ್ನ ಚಿನ್ನ ಬೆಳ್ಳಿಯಿಂದ ಕಟ್ಸಿದ್ರು. ಅರಮನೆಗೆ 4 ಮುಖ್ಯ ದ್ವಾರಗಳಿತ್ತು. ಅಲ್ಲಲ್ಲಿಯ ಆಭರಣಗಳನ್ನ ಸಿಕ್ಸಿ ಅರಮನೆನ ಅಲಂಕಾರ ಮಾಡಿದ್ರು. ಹೀಗೆ ಹಲವಾರು ವೈಶಿಷ್ಟ್ಯಗಳಿಂದ ಆ ಅರಮನೆ ಕೂಡಿತ್ತು. ವಿಕ್ರಮಾದಿತ್ಯ ಅರಮನೆ ಪೂರ್ತಿಯಾಗಿ ಕಟ್ಟದ್ಮೇಲೆ ಆ ಬ್ರಾಹ್ಮಣನ್ನ ಅರಮನೆಗೆ ಕರೆಸ್ದ. ಅರಮನೆಗ್ ಬಂದ ಬ್ರಾಹ್ಮಣ ಅಲ್ಲಿ ಚಿನ್ನ ಬೆಳ್ಳಿಲ್ ಮಾಡಿರೋ ಕಿಟಕಿ, ದ್ವಾರ, ಅಲ್ಲಿನ ಅಲಂಕಾರ, ವೈಭವ ಇವೆಲ್ಲವನ್ನು ನೋಡಿ ಬ್ರಾಹ್ಮಣನ್ ತಲೆಗೆ ಯಾಕೆ ಅರಮನೆ ನಂದಾಗ್ಬಾರ್ದು ಅಂತ ಅನ್ನಿಸ್ತು. ಆಗ ಅವನು ಹಿಂದೆ ಮುಂದೆ ಏನೂ ಯೋಚನೆ ಮಾಡ್ದೆ, ಮಹಾಪ್ರಭು, ಈ ಅರಮನೆ ತುಂಬಾ ಚೆನ್ನಾಗಿದೆ, ಇದ್ಯಾಕ್ ನನ್ನದಾಗ್ಬಾರ್ದು